ಹತ್ಯೆ ಪ್ರಕರಣದಲ್ಲಿ ಜೈಲಲ್ಲಿರುವಂಥ ನಟ ದರ್ಶನ್ ಭೇಟಿಗೆ ಹಲವರು ಪರಪ್ಪನ ಅಗ್ರಹಾರದ ಬಳಿಗೆ ಬರ್ತಾ ಇದ್ದಾರೆ. ಆದರೆ ದರ್ಶನ್ ಮಾತ್ರ ಯಾರನ್ನ ಕೂಡ ಭೇಟಿಯಾಗೋದಕ್ಕೆ ಇಷ್ಟಪಡ್ತಾ ಇಲ್ಲ. 2 ದಿನಗಳ ಹಿಂದೆ ಪತ್ನಿ ಮತ್ತು ಮಗನನ್ನ ನೋಡಿದ ಬಳಿಕ ಕೊಂಚ ನಿರಾಳರಾಗಿದ್ದ ದರ್ಶನ್ ಮತ್ತೆ ಮೌನಕ್ಕೆ ಜಾರಿದ್ದಾರೆ. ಯಾರನ್ನೂ ಭೇಟಿಯಾಗೋದಕ್ಕೆ ಇಷ್ಟಪಡದ ನಟ ಜೈಲಿನ ಬಳಿ ಅಭಿಮಾನಿಗಳು ಬಂದು ಕಾಯೋದು ಬೇಡ ಅಂತ ಮನವಿ ಕೂಡ ಮಾಡಿದ್ದಾರೆ. ಬಾಳು ಒಂದು ಸಂತೆ, ಸಂತೆ ತುಂಬಾ ಚಿಂತೆ. ಕಾಲು ಶತಮಾನಗಳ ಕಾಲ ಬಣ್ಣದ ಲೋಕದಲ್ಲಿ ಮಿಂಚು ಹರಿಸಿದ್ದ ಚಾಲೆಂಜಿಂಗ್ ಸ್ಟಾರ್ಗೆ ಹತ್ಯೆ ಕೃತ್ಯದ ಕಳಂಕ ಮೆತ್ತಿಕೊಂಡಿದೆ. ದಾಸ ಜೈಲು ಸೇರಿದ್ದಕ್ಕೆ ಅಪಾರ ಅಭಿಮಾನಿಗಳ ಮನಸ್ಸು ಕದಡಿದ ನೀರಾಗಿದೆ, ಕಣ್ಣೀರು ಉಮ್ಮಳಿಸಿದೆ. ಸ್ವತಃ ದರ್ಶನ್ ಕೂಡ ಜೈಲು ವಾಸ ಹಿಡಿಸದೆ ಚಿಂತೆಯಲ್ಲಿ ಮುಳುಗಿದ್ದಾರೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತಾಗಿದೆ. ಜೈಲಿನಲ್ಲಿ ಮಂಕು ಕವಿದಂತೆ ಕುಳಿತಿರುವ ನಟ ದರ್ಶನ್. ನಟ ದರ್ಶನ್ಗೆ ಮಾಡಿದ ತಪ್ಪಿನ ಪ್ರಾಯಶ್ಚಿತ್ಯ ಕಾಡ್ತಿದ್ಯಾ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಇಂದಿಗೆ 5 ದಿನಗಳಾಯಿತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೌನವೇ ಧ್ಯಾನವಾಗಿದೆ. 2 ದಿನಗಳ ಹಿಂದೆ ಪತ್ನಿ ಹಾಗೂ ಮಗನನ್ನ ನೋಡಿ ಕೊಂಚ ನೆಟ್ಟಸಿರು ಬಿಟ್ಟಿದ್ದ ದರ್ಶನ್ ಇಂದು ಮತ್ತೆ ಮಂಕಾದಂತೆ ಕುಳಿತಿದ್ದಾರೆ. ಸಹಬಂದಿಗಳ ಜೊತೆಗೂ ತುಟಿ ಬಿಚ್ಚದೆ ಮೌನವಾಗಿ ಕುಳಿತಲ್ಲೇ ಕುಳಿತಿದ್ದಾರೆ. ಜೈಲಾಧಿಕಾರಿಗಳಿಗೆ ಯಾರನ್ನ ಭೇಟಿಗೆ ಬಿಡಬೇಡಿ ಅಂತ ಮನವಿ ಮಾಡಿರೋ ದರ್ಶನ್ ಮಗ ಮತ್ತು ಪತ್ನಿ ಬಂದು ಹೋದ ಬಳಿಕ ಮತ್ತೆ ಮೌನಕ್ಕೆ ಜಾರಿದ್ದಾರೆ. ಮಗ ಬಂದಿದ್ದಾಗ 2 ನಿಮಿಷ ಮಗನನ್ನ ತಪ್ಪಿಕೊಂಡು ಕಣ್ಣೀರಿಟ್ಟಿದ್ದ ದರ್ಶನ್ ನನಗಿಲ್ಲಿ ಇರೋಕಾಗ್ತಾ ಇಲ್ಲ ಅಂತ ಪತ್ನಿ ಬಳಿಯೂ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ ಅಂತ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ. ಜಾಮೀನಿನ ಮೇಲೆ ಹೊರಗೆ ತರುವುದಾಗಿ ಪತ್ನಿ ಧೈರ್ಯದ ಮಾತುಗಳನ್ನಾಡಿದ್ದು, ನೀವು ಹೀಗೆ ಧೈರ್ಯ ಗಿಟ್ರೆ ಹೇಗೆ ಅಂತ ಗಂಡನಿಗೆ ಸಮಾಧಾನ ಹೇಳಿದ್ದಾರೆ. ಬಳಿಕ ಹುಷಾರು ಮಗ್ನೆ ಅಂತೇಳಿ ಮಗನನ್ನ ಜೈಲಿಂದ ಕಳುಹಿಸಿದ ದರ್ಶನ್ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅಂತ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಕೆಲವು ಪರಿಚಯಗಳೇ ನಾನು ಮಾಡಿದ ತಪ್ಪು ಅಂತ ದರ್ಶನ್ ವ್ಯಥೆ ಪಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿಗೆ ಬರ್ತಿದೆ ಅಭಿಮಾನಿಗಳ ದಂಡು. ಯಾರನ್ನು ಭೇಟಿಗೆ ಬಿಡಬೇಡಿ ಅಂತ ಸಿಬ್ಬಂದಿಗೆ ದರ್ಶನ್ ಮನವಿ. ಇನ್ನು ನಟ ದರ್ಶನ್ ಪತ್ನಿ ಮಗನನ್ನ ಭೇಟಿ ಮಾಡಿದ ಬಳಿಕ ನಾನು ಬೇರೆ ಯಾರನ್ನೂ ಭೇಟಿಯಾಗಲ್ಲ ಎಂದಿದ್ದಾರಂತೆ. ಜೈಲಿನ ಬಳಿಗೆ ಬರೋ ಸ್ನೇಹಿತರು, ಹಿತೈಷಿಗಳು ಹಾಗೂ ಅಭಿಮಾನಿಗಳು ಸೇರಿ ನನ್ನ ಭೇಟಿಗೆ ಯಾರೇ ಬಂದ್ರೂ ಬಿಡಬೇಡಿ, ಪ್ಲೀಸ್ ವಾಪಸ್ ಕಳಿಸ್ಬಿಡಿ ಅಂತ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ನನಗೆ ಯಾರನ್ನು ಭೇಟಿ ಮಾಡೋಕ್ ಇಷ್ಟ ಇಲ್ಲ ಅಂತ ದರ್ಶನ್ ನೋವಿನ ಮಾತುಗಳನ್ನಾಡಿದ್ದು, ಜೈಲಿನ ಬಳಿ ಬರೋ ಅಭಿಮಾನಿಗಳನ್ನ ವಾಪಸ್ ಕಳಿಸ್ಕೊಡಿ, ಅಭಿಮಾನಿಗಳು ಸುಮ್ಮನೆ ಬಂದು ರಸ್ತೆಯಲ್ಲಿ ಕಾಯೋದು ಬೇಡ ಅಂತ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಬೆಳಗ್ಗೆ 6:15ರಿಂದ ಸಂಜೆ 6:15ರವರೆಗೆ ಸೆಲ್ ಓಪನ್ ಇರುತ್ತೆ. ಜೊತೆಗೆ ಜೈಲಲ್ಲಿ ಸಂಜೆ ಕ್ರೀಡೆ ಹಾಗೂ ದೈಹಿಕ ವ್ಯಾಯಾಮದ ಸೆಷನ್ ಇರುತ್ತೆ. ಹೀಗಿದ್ರೂ ದರ್ಶನ್ ಹೊರಗೆ ಬಾರದೆ ಯಾರೊಂದಿಗೂ ಬೆರೆಯದೆ ಮೌನಕ್ಕೆ ಶರಣಾಗಿದ್ದಾರೆ. ಒಟ್ಟಾರೆ ಪಟ್ಟಣಗೆರೆ ಶೆಡ್ನಲ್ಲಿ ಎಸಗಿದ್ದ ಕರಾಳ ಕೃತ್ಯ ಕಾಡುತ್ತಿದೆ. ದೇಹಕ್ಕೆ ಚಿಂತೆ ಆವರಿಸಿದೆ. ಸದಾ ಆಕ್ಟಿವ್ ಆಗಿರ್ತಾ ಇದ್ದ ದರ್ಶನ್ಗೆ ಮಾಡಿದ ತಪ್ಪಿನ ಅರಿವಾಗಿದ್ದು, ಜೈಲಿನ 4 ಗೋಡೆಗಳ ಮಧ್ಯೆ ಯೋಚಿಸುತ್ತಾ ಕೂರುವಂತಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.